ದೈವಕ್ಕೆ ಬಡಿಸಿ ಬರೋದು. ಒಂದ್ ನಿಮಿಷ, ನೀವ್ಯಾಕೆ ಈ ಕಡೆ ತಿರುಗಿದಿರ ಎಲ್ಲರೂ? ಇದು ಕತ್ತಿಯಲ್ಲಿ ತೆಗಿಂಗಿಲ್ಲ, ಆಟಿ ಹಬ್ಬದ ವಿಶೇಷ ಇದು. ತುಳುನಾಡಲ್ಲಿ ತುಂಬಾ ವಿಶೇಷ ಹಬ್ಬ ಇದು ಹಾಗಾದ್ರಲ್ಲ. ಇಡೀ ದಿನ ಮದ್ದಿಂದೆ ಎಲ್ಲ ಪದಾರ್ಥ ಇರುತ್ತಲ್ಲ. ಎಷ್ಟು ಚಂದ ಇದೆ ಅದು. ಎಣ್ಣೆಗೆ ಎಲ್ಲ ಸೌಂಡ್ ಬರೋದು. ಅಬ್ಬಾ, ನೀವೇನ್ ಮಾಡ್ತಿರೋದು? ಎಷ್ಟು ಚೆನ್ನಾಗಿ ಮಾಡಿದಿರ ಇದು. ಇದು ದೈವಕ್ಕಿದ್ದದ್ದು. ಎಲ್ಲರ ಮನೇಲಿ ನಾಟಿ ಕೋಳಿ ಇರುತ್ತಲ್ಲ, ಇಲ್ಲಿ ಒಂದ್ಸಲ ಸುಟ್ಟಿಂಗ್ ತೆಗೆದ್ರೆ ನೀಟಾಗಿ ಹೋಗುತ್ತಲ್ಲ ಕೂದಲೆಲ್ಲ. ಕಲ್ಲಿನ ಹಂಚಲ್ಲಿ ಅಕ್ಕಿ ರೊಟ್ಟಿ ರೆಡಿ ಮಾಡ್ತಾ ಇದೀರಾ. ಆಮೇಲೆ ನಮ್ಮ ಭಾರತದಲ್ಲಿ ಏನ್ ಗೊತ್ತಮ್ಮ, ಒಂದೇ ರೀತಿ ಜನ ಇಲ್ಲ, ಬೇರೆ ಬೇರೆ ಜನ ಸೇರಿ ಭಾರತ ಆಗಿರೋದು. ಓ, ಇದು ಕತ್ತಿಯಲ್ಲಿ ತೆಗಿಂಗಿಲ್ಲ, ಕಲ್ಲಲ್ಲೇ ತೆಗಿಬೇಕು. ಯಾಕೆ ಹಾಗೆ? ಹಾಗೆ ಕತ್ತಿ ತಾಗಿಸ್ಬಾರ್ದು, ಅದು ಮದ್ದು ಕ್ರಮ ಏನ. ಹೌದಾ? ಆಟಿ ಹಬ್ಬಕ್ಕೆ ವಿಶೇಷ ವರಲ್ಲ, ಅದಕ್ಕೆ ಕತ್ತಿ ಎಲ್ಲ ತಾಗಿಸ್ ಕಡಿದ ಅದು ಕಡಿಯೋಗ್ಲಿಕ್ಕೆ ಹೋಗೋದು ಬೇಸರ ಆಗುದಿಲ್ಲ ಮದ್ದು. ಹಾಗೆ ಒಂದು ಭಾವನೆ ಇದೆ ಭಾವನೆ ಅಲ್ವಾ, ಕಡಿಬಾರದು ಅಂತ, ತೆಗಿಬೇಕಂತ ಅಷ್ಟೇ. ಎಷ್ಟು ಬೇಕು ಅಷ್ಟು ತೆಕ್ಕೋಬೇಕು. ಕಲ್ಲಲ್ಲಿ ಮಾತ್ರ ಗುದ್ದಬೇಕು. ಯಾವುದು ತೆಂಗಿನ ಮರಕ್ಕೆ ಒಂದು ಕತ್ತಿಗೆ ತೋರಿಸಿದ್ರೆ ಅದು ಎದುರ್ತದಂತೆ. ಅದಕ್ಕೆ ಹೌದು, ಹೌದಮ್ಮ. ಅದಕ್ಕೆ ಕಾಡಿನ ಜನ ಅಲ್ಲಿದ್ದ ಪ್ರಕೃತಿಗೆ ಹೀಗೆ ಗೌರವ ಕೊಡ್ತಾ ಇದ್ದಿದ್ದು. ನೋಡಿ, ತುಂಬಾ ಜನ ಬಂದು ತಗೊಂಡ್ ಹೋಗ್ಬಿಟ್ಟಿದಾರಲ್ಲ, ಇನ್ನು ಜನ ಬರ್ತಾರೆ ಇಲ್ಲಿಗೆ. ಇದು ನಿಮ್ಮ ಜಾಗದಲ್ಲಿ ಒಂದು ಮರ ಇದೆ, ಆಳೆ ಮರ. ಇಲ್ಲಿ ತನಕ ಎಲ್ಲ ಖಾಲಿ ಆಗ್ತಾವ ಉಂಟು ಮೊದ್ಲೆಲ್ಲ. ಈಗೆಲ್ಲ ಕೆಲವರು ಬೇಲಿ ಎಲ್ಲ ಹಾಕಿದೇವೆ ಅಲ್ಲ, ಅದಕ್ಕೆ ಒಳಗಡೆ ಇರಲು ಬರುದಿಲ್ಲ, ಬರಲ್ಲ. ಬೇರೆ ಜಾಗದ ಒಳಗೆ ಇರುದಲ್ಲ, ಅದಕ್ಕೆ ಕೇಳದೆ ಬರುದಿಲ್ಲ. ಸಾವಿರದೊಂದು ಮದ್ದು ಇದಕ್ಕೆ ಇವತ್ತು ಸೇರುತ್ತಂತೆ. ಆಟಿ ಹಬ್ಬದ ವಿಶೇಷ ಇದು. ಇದು ಯಾವ ಮರ? ಏನಿದು? ಆಳೆ ಮರ. ಆಳೆ ಮರ. ಏನ್ ಮಾಡ್ತೀರಾ ಇದನ್ನ? ಇದನ್ನು ಗುದ್ದಿ ಕುಡಿಯುದು. ಕುಡಿಯೋದಂದ್ರೆ ಏನ್ ಮಾಡ್ತೀರಾ ಅದನ್ನ? ರಸ. ರಸ ರಸ ಇದನ್ನು ಅದರ ರಸ ತೆಗಿತೀರಾ? ಹಾಲಿನಾಗೆ ಬರ್ತದೆ ಇದು. ಇದೀಗ ಹೇಗಿರುತ್ತೆ ಅದರ ಟೇಸ್ಟ್? ಹೇಗಿರುತ್ತೆ? ರುಚಿ ಹೇಗಿರುತ್ತೆ? ಕಹಿ. ಇದು ಯಾರು ತಗೊಂಡು ಹೋಗೋದು? ಅಂದ್ರೆ ತುಳುನಾಡಲ್ಲಿ ಎಲ್ಲರೂ ತಗೊಂಡು ಎಲ್ಲರೂ ಕುಡಿತಾರೆ, ಎಲ್ಲರೂ ಮಾಡ್ತಾರೆ. ಇದಕ್ಕೆ ಆ ಜನ ಈ ಜನ ಆ ರೀತಿ ಏನಿಲ್ಲ, ಎಲ್ಲರೂ ಆಚರಿಸ್ತಾರಲ್ಲ. ಮಳೆಗಾಲದಲ್ಲಿ ಇದೊಂದು ವಿಶೇಷ ಹಬ್ಬ. ಇದು ಕುಡಿದ್ರೆ ಏನು ಬರುದಿಲ್ಲ ಅಂತೆ, ರೋಗಗಳೆಲ್ಲ ಸ್ವಲ್ಪ ದೂರ ಆಗ್ತದಂತೆ. ಯಾಕಂದ್ರೆ ಮಳೆಗಾಲದಲ್ಲಿ ಹೆಚ್ಚಲ್ವಾ ಸ್ವಲ್ಪ ಕೆಲವೊಂದು ರೋಗಗಳು. ಹೌದು, ಅದು ಬರಬಾರ್ದು ಅಂದ್ರೆ ಇದನ್ನೆಲ್ಲ ಮಾಡ್ತಾರೆ. ಎಲ್ಲ ಬರ್ತದಲ್ಲ, ಹೌದು, ಹೊಟ್ಟೆ ನೋವಿಗೆಲ್ಲ ಇದು ಒಳ್ಳೇದು. ಹೌದು. ಬನ್ನಿ ಹಾಗಾದ್ರೆ ಕುಡಿಯೋಣ. ಆಮೇಲೆ ಮತ್ತೆ ಆಟಿ ಹಬ್ಬ ಇಡೀ ದಿನ ಹೇಗ್ ನಡೆಯುತ್ತೆ ಅಂತ ನೋಡೋಣ. ಹಸಿ ಇರೋದ್ರಿಂದ ಬೇಗ ತೆಗಿಬಹುದು ಇದೆಲ್ಲ ಅಲ್ಲ. ಆಟಿ ಅಂದ್ರೆ ಏನಮ್ಮ? ಆಷಾಢನ? ಆಷಾಢ ಅಲ್ಲ, ಕೆಲವರು ಇದನ್ನ ಆಷಾಢ ಮಾಸ ಅಂತ ಹೇಳ್ತಾರೆ, ನೀವ್ ಇದನ್ನ ಆಟಿ ಮಾಸ ಅಂತ ಹೇಳ್ತೀರ. ಇದನ್ನ ಹೀಗೆ ಗುದ್ದಿ ರಸ ತೆಗಿಬೇಕು. ಇವತ್ತು ನನ್ನ ಸೌಭಾಗ್ಯ ಇದು, ಆಟಿ ಹಬ್ಬ ನೋಡ್ತಾ ಇದ್ದೀನಿ, ಮತ್ತೆ ಈ ಎಲ್ಲ ಪದಾರ್ಥಗಳನ್ನ ತಿನ್ಲಿಕ್ಕೊಂದು ಅವಕಾಶ. ಮರದಲ್ಲಿ ಚಕ್ಕೆ ತೆಗಿಯೋ ಟೈಮಲ್ಲಿ ಹಾಲು ಬರುತ್ತಲ್ಲ, ಅದಿನ್ನೂ ಒಳ್ಳೇದಲ್ಲ. ಅದಾಗಿಲ್ಲ ಅಂದ್ರೆ ಎರಡನೇ ಆಪ್ಷನ್ ಇದು, ಹೀಗ್ ಮಾಡಿ ಕುಡಿಬೇಕಾಗುತ್ತೆ. ಇದು ಪಕ್ಕದ ಮನೆಗೆ ಅವರಿಗೆಲ್ಲ ಮಾಡುದಿಲ್ಲ, ಅವರಿಗೆಲ್ಲ ಕೊಟ್ಟು ಕಳಿಸುದು. ಯಾರಿಗಾಗಲ್ಲ ಅವರಿಗೆ. ಮದ್ದು ಮನೆಯಲ್ಲಿ ಎಲ್ಲಿಯಾದ್ರೂ ಮರ ಇಲ್ಲದಿದ್ರೆ ತೆಗಿಲಿಕ್ಕೆ ಆಗದಿದ್ರೆ ದೇವಸ್ಥಾನದಲ್ಲಿ ಕೊಡ್ತಾರೆ ಎಲ್ಲರಿಗೂ. ತೀರ್ಥ ಸ್ನಾನ ಮಾಡಿ ಮದ್ದು ಕೊಡ್ದು ಬರ್ತಾರೆ ದೇವಸ್ಥಾನದಲ್ಲಿ. ತುಳುನಾಡಲ್ಲಿ ತುಂಬಾ ವಿಶೇಷ ಹಬ್ಬ ಇದು ಹಾಗಾದ್ರಲ್ಲ. ಅಮ್ಮಮ್ಮ ಬಂದ್ರೆ ಹೊಟ್ಟೆ ಉಳಕ್ಕೆಲ್ಲ ಒಳ್ಳೇದಲ್ಲ, ಅಂದ್ರೆ ರೋಗ ಬರುದಿಲ್ಲ ಅಂತ ಮುಂದಿನವರೆಲ್ಲ ಹೇಳ್ತಿದ್ದದ್ದು. ಇದು ಮದ್ದು ಕುಡಿದ್ರೆ ಅಮಾವಾಸ್ಯೆ ದಿನ ಯಾವುದು ಜ್ವರ ಗಿರ ಕೆಮ್ಮು ಎಂತದು ಬರುದಿಲ್ಲ ಅಂತ ಮೊದಲಿನವರಿಗೆ. ಇದಕ್ಕೆ ಅಂದ್ರೆ ಎಂತ ಹಾಕ್ಬಾರ್ದು. ಈಗೆಂತ ಮಾಡಿದ್ದಾರೆ ದೇವಸ್ಥಾನ ಮಕ್ಕಳು, ಕಹಿ ಅಲ್ಲ ಇದು, ಕಹಿ ಕುಡಿಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಎಂತ ಎಲ್ಲ ಹಾಕಿ ಕುಡಿತಾರೆ. ಇಲ್ಲ, ಇದು ಹೀಗೆ ಕುಡಿದ್ರೆ ಪದ್ಧತಿ. ಮದ್ದು ಅದಕ್ಕೆ ದೇವರು ಅದಕ್ಕೆ 1001 ಮದ್ದು ಅದಕ್ಕೆ ಸೇರಿಸ್ತಾರೆ. ಮತ್ತೆ ನಾವು ಅದಕ್ಕೆ ಯಾಕೆ ಸೇರಿಸುದು? ನಾವು ಸೇರಿಸಬಾರ್ದು, ಹಾಗೇನೆ ಕುಡಿಬೇಕು. ಹೇಗಿದೆಯೋ ಹಾಗೆ ಕುಡಿಬೇಕು. ಆಕ್ಚುಲಿ ನನಗೆ ಈ ರೀತಿ ಹಬ್ಬಗಳು ಇಷ್ಟ. ಇದನ್ನು ಕುಡ್ದು ಈಗ ಇನ್ನು ಅದು ಸೊಪ್ಪಿದ್ದು ದೋಸೆ ಮಾಡಿ ತಿನ್ನೋದು. ಅದಾದ ನಂತರ ಉಷ್ಣ ಆಗ್ತದೆ, ಕೆಲವರಿಗೆ ಉಷ್ಣ ಆಗ್ತದೆ ಸ್ವಲ್ಪ, ಅದು ಇದು ಕೊಡ್ತಾರೆ, ಆವಾಗ ಮೆತ್ತೆ ಗಂಜಿ ಮಾಡಿ ಹಾಗಾದ್ರೆ ಈಗ ನೆಕ್ಸ್ಟ್ ಮದ್ದು ಅಂದ್ರೆ ಖಜಾಂಕಿನ ದೋಸೆ ಅಲ್ಲ, ಖಜಂಕ್ ದೋಸೆ. ಓಕೆ, ಒಟ್ಟು ಇವತ್ತು ಇಡೀ ದಿನ ನಾವು ಮದ್ದು ತಿಂತಾ ಇರೋದೆ ಅಲ್ಲ, ಮದ್ದಿನ ಪದಾರ್ಥಗಳು. ಇಡೀ ದಿನ ಅಂದ್ರೆ ಎಲ್ಲಿವರೆಗೆ ನಡೆಯುತ್ತೆ ಇದು? ಸಂಜೆ ತನಕನು? ಮಧ್ಯಾಹ್ನಕ್ಕೆ ಮುಗಿಯುತ್ತೆ. ಓಕೆ, ನೋಡೋಣ ಮಧ್ಯಾಹ್ನ ತನಕ ಏನೇನು ಇರುತ್ತೆ ಅಂತ. ಒಂದು ನನಗೆ ವಿಶೇಷ ಅಂತ ಅನ್ಸಿದೆ ಏನಂದ್ರೆ, ಪ್ರಕೃತಿಯಲ್ಲಿ ಸಿಗ್ತಿರೋ ವಸ್ತುಗಳನ್ನೇ
ಇವರು ಹಬ್ಬಕ್ಕೆ ತಗೊಂಡಿದ್ದಾರೆ. ಸೊ ನೈಸ್, ಇದೊಂದು ಹಬ್ಬ ಇನ್ನು ವರ್ಷ ವರ್ಷ ಆಚರಿಸೋಣ. ನಮ್ಮವರು ಮಲೆಗುಡಿ ಸಮಾಜದವರು ತುಂಬಾ ಮಾಡ್ತಾರಲ್ಲ, ಅವರೆಲ್ಲ ತುಂಬಾ ಜನ ಎಲ್ಲಿರೋದು ಇವಾಗ? ಕುದುರೆಮುಖದಲ್ಲ, ಕುದುರೆಮುಖ ಎಲ್ಲ ಕಡೆ ಇದ್ದಾರೆ. ಬಾಂಜಾರು, ಹೌದು. ಮುಂದಿನ ವರ್ಷ ಅಲ್ಲಿ ಹೋಗ್ಬೇಕು ಅಲ್ಲ. ಈಗ ಖಜಾಂಕ್ ದೋಸೆ ರೆಡಿ ಮಾಡೋಣ. ನೋಡ್ಲಿಕ್ಕೆ ಮೆಂತ್ಯ ಸೊಪ್ಪು ತರ ಇದೆ, ಸಣ್ಣದು. ಏನ್ ಹೇಳ್ತೀರಾ ನೀವು? ಮದ್ದು ಕುಡ್ದು ಬಂದು, ಹಳೆದು ಮರದು ಮದ್ದು ಕುಡ್ದು ಬಂದು ಇದರ ದೋಸೆ ಮಾಡಿ ತಿನ್ನುದು. ಮತ್ತೆ ಮೆತ್ತೆ ಗಂಜಿ. ಇಡೀ ದಿನ ಮದ್ದಿಂದೆ ಎಲ್ಲ ಪದಾರ್ಥ ಇರುತ್ತಲ್ಲ ಆಟಿ ಹಬ್ಬದಲ್ಲಿ. ಮೊದ್ಲೆಲ್ಲ ಕಾಫಿ ಹುಡಿ ಕರ್ಲಿಕ್ಕಿಲ್ಲ, ಅಲ್ಲಿ ಅವರೆಲ್ಲ ಇದನ್ನೇ ಅದ್ರದೊಂದು ಬೀಜ ಬರ್ತದೆ ಅದರಲ್ಲಿ ಹುಡಿ ಮಾಡುದು. ಅಂದ್ರೆ ಮುಂಚೆ ಕಾಡಿನಲ್ಲಿದ್ದಾಗ ಕಾಫಿ ಅಂದ್ರೆ ಇದೆ ಅವರಿಗೆ, ಒಳ್ಳೇದು ಆರೋಗ್ಯಕ್ಕೆ. ಹೌದು. ಚಿಕ್ಕ ಚಿಕ್ಕ ಬೀಜ ಇರ್ತದೆ. ತುಳುವಲ್ಲಿ ಏನ್ ಹೇಳ್ತಾರೆ? ತಜಂಕ್. ಕನ್ನಡದಲ್ಲಿ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ಹೇಳಿ. ಇದ್ರದ್ದು ಬೀಜ ಬಿಸಿ ಮಾಡಿ ಹುಡಿ ಮಾಡೋದು ಕಾಫಿ ತರನೇ ಇರುತ್ತೆ. ಒಳ್ಳೆ ರುಚಿ. ಅದು ಎಣ್ಣೆ ಹಚ್ತಾರದು ಅದೇನ್ ಹೇಳಿ? ಇದು ಬಾಳೆದು ದಂಟು. ಈಗ ನೋಡಿ ಸಿಟಿ ಕಡೆ ಎಲ್ಲ ಬ್ರಷ್ ಅಂತೆ ಎಣ್ಣೆ ಹಚ್ಚಕ್ಕೆ. ಅದು ಬೆಸ್ಟ್, ಇದು ಬೆಸ್ಟಾ? ಅಫ್ಕೋರ್ಸ್ ಇದೇ ಬೆಸ್ಟ್ ಅಲ್ವಾ? ಆದ್ರೆ ಇದೆಲ್ಲರಿಗೂ ಸಿಗಲ್ಲ. ಆ ತೆಂಗಿನ ನಾರಿದೆ ಅಲ್ಲ, ತೆಂಗಿನಕಾಯಿ ಸುಲಿತೀವಲ್ಲ, ತೆಂಗಿನಕಾಯಿ ನಾರಲ್ಲೂ ಮಾಡ್ಕೋಬಹುದು. ಆದ್ರೆ ಜನಕ್ಕೆ ಸ್ವಲ್ಪ ಸೋಮೇರಿತನ. ಖಜಾಂಕ್ ದೋಸೆ ಆಟಿ ಹಬ್ಬದ ವಿಶೇಷತೆ. ಇದು ರೆಡಿ. ಈ ಕಡೆ ಎಲ್ಲ ನೀರ್ ದೋಸೆನೆ ಹಾಕ್ತಾರೆ ಜಾಸ್ತಿ. ಅಂಡ್ ಈ ದೋಸೆಗೆ ಏನು ಸಾರು ಚಟ್ನಿ ಗಿಟ್ನಿ ಇಲ್ಲ, ಇದು ಹೀಗೆ ತಿನ್ನೋದು ಅಲ್ವಾ? ಈ ಹಬ್ಬ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ಇದು ಪ್ರಕೃತಿಯಲ್ಲಿ ಸಿಕ್ತಿರೋ ವಸ್ತುಗಳನ್ನ ನಾವು ತಿಂತಾರದು. ಬೇರೆ ಅವರಾದ್ರೆ, ನೀವಾದ್ರೆ, ಪೇಟೆಯವರಾದ್ರೆ ತಿಂಡಿ ಮಾಡುದಿಲ್ಲ ಎಂತೆಲ್ಲ ಮದ್ದು ಎಲ್ಲ ಹಸಿದು ಹೋಗಿ ಹೋಟ್ಲಲ್ಲಿ ಅವರು ಎಂತೆಲ್ಲ ಹಾಕಿದ್ದು ಅಲ್ವಾ? ಬಿಸಿ ಬಿಸಿಯ ತಿನ್ಬೇಕು. ಮೊದಲಿನವರೆಲ್ಲ ಚಟ್ನಿ ಎಲ್ಲ, ಈಗಿನವರೆಲ್ಲ ಚಟ್ನಿ ಎಲ್ಲ ಮೊದಲಿನವರು ಹಾಗೆ ತಿಂತಿದ್ರು. ಚಟ್ನಿ ಕಾನ್ಸೆಪ್ಟೇ ಇರ್ಲಿಲ್ಲ. ಹೌದು. ಅಮ್ಮ ಏನ್ ಮಾಡ್ತಿದ್ದೀರಾ? ಗೇರ್ ಬೀಜ, ಹಲಸಿನ ಬೀಜನು ಸುಡ್ತೀರಾ? ಅಷ್ಟು ಬೀಜ ಸುಟ್ಟಿದ್ದೀರಾ? ಇದಿನ್ನು ಮತ್ತೆ ಅಲ್ಲ, ಈ ಸರಿಯಾಗಿ ಸುಟ್ಟಿಲ್ಲ ಅನ್ಸುತ್ತೆ. ಅದು ಎಣ್ಣೆಗೆ ಎಲ್ಲ ಸೌಂಡ್ ಬರೋದು. ಅಬ್ಬಾ ಹಾರುತ್ತಾ? ಹಲಸಿನ ಹಣ್ಣಿನ ಬೀಜ, ಗೇರ್ ಬೀಜ, ಮತ್ತೆ ಇನ್ನೊಂದು ಯಾವುದು ಯಾವುದು? ಕರ್ಮನ? ಇಲ್ಲ, ತುಳುವಲ್ಲೇ ಹೇಳಿ, ತುಳುವಲ್ಲೇ ಹೇಳಿ, ಪರವಾಗಿಲ್ಲ. ಪೊದ್ದೊಳ್ಳು. ಆ ಎಲ್ಲ ಬೀಜವನ್ನ ಸುಟ್ಟಿ ಅದ್ರದ್ದು ಪೌಡರ್ ಮಾಡ್ತೀರಲ್ಲ? ಓಕೆ. ಬೆಲ್ಲ ಎಲ್ಲ ಸೇರಿಸ್ತೀರಾ? ಹರಳು. ಓಕೆ. ಎಲ್ಲ ಸೇರಿಸಿ ಪ್ರೋಟೀನ್ ಪೌಡರ್ ತರ. ಸುಮಾರು ಸುಟ್ಟೋಯ್ತು, ಕಪ್ಪಾಯ್ತು ನೋಡಿ ಫುಲ್. ಆಯ್ತಲ್ಲ, ಇನ್ನು ಹೊಡಿಬೇಕು ಒಂದೊಂದೇ. ಇಲ್ಲಿ ನೀವೇನ್ ಮಾಡ್ತಿರೋದು? ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಇದು. ಇದು ದೈವಕ್ಕಿದ್ದದ್ದು. ಚೆನ್ನಾಗಿದೆ ನೋಡಿ, ಇಕೋ ಫ್ರೆಂಡ್ಲಿ ಬಟ್ಲು ಅಲ್ವಾ? ಗೊಂಕ್, ತುಳು ಭಾಷೆಯಲ್ಲಿ ಗೊಂಕ್, ನಾವೆಲ್ಲ ಗೇರ್ ಬೀಜ ಅಂತ ಕರೆಯೋದು. ಅಯ್ಯೋ ಇದು ಹಾಳಾಗಿದೆ ಅಲ್ಲ? ತೋರಿಸಿ ಅದು, ಇಲ್ಲಿ ಕೊಡಿ. ನೋಡಿ ಇದು ಹಾಳಾಗಿದೆ, ಕಹಿ. ಇದು ಬಿಸಾಕ್ಲಮ್ಮ ಇದು? ಇದು ಲಾಸ್ಟ್ ಬೀಜ ಅಲ್ಲ, ಅದಕ್ಕೆ ಇಲ್ಲೇ ಲಾಸ್ಟ್ ಬೀಜ ಅಷ್ಟು ಒಳ್ಳೇದು ಹೇಳುದು. ಫಸ್ಟ್ ಬೀಜ ತೆಗೆದು ಇಡ್ಬೇಕು ನೋಡು. ಹೌದಲ್ಲ. ಸದ್ಯಕ್ಕೀಗ ಅವ್ರು ಆ ರೀತಿ ಗೇರು ಬೀಜ ಬಿಡಿಸ್ತಾ ಇದ್ದಾರೆ. ನಾನು ಇಲ್ಲಿಂದ ಇದರ ಸಿಪ್ಪೆ ನಾನು ಬಿಡಿಸ್ತಾ ಇದ್ದೀನಿ. ಗೇರು ಹಣ್ಣಿನ ರಸದಿಂದ ವೈನ್ ಮಾಡ್ತಾರಲ್ವಾ? ವೈನ್ ಮಾಡಿದ್ದೀರಾ ನೀವು? ಮಾಡಿಲ್ಲ. ಇಲ್ಲಲ್ಲ, ಗೋವಾದಲ್ಲೆಲ್ಲ ಬಹಳ ಫೇಮಸ್ ಅದು. ಎಂತ ಹೇಳ್ತಾರೆ ಅದಕ್ಕೆ? ಫೆನಿ. ಕರೆಕ್ಟ್. ಓಕೆ ಅಮ್ಮ, ಇನ್ನು ಎಷ್ಟಿದೆ? ಒಂದೆರಡು ಇದೆ ಅಲ್ಲ? ಮುಗೀತು ನೋಡಿ. ಕೊನೆಗೆ ನಮಗೆ ಇಷ್ಟು ಸಿಕ್ತು. ಏನಮ್ಮ, 1/4 kg ಇರ್ಬೋದಾ ಇದು? ಇಷ್ಟು ಕೆಲಸ ಇದೆ ಗೊತ್ತಾ ಇದರಲ್ಲಿ. ಒಳ್ಳೆ ಮಳೆ ಬರುವಾಗ ಇದನ್ನು ಸುಡ್ಕೊಂಡು ತಿನ್ನೋದು ಒಂದು ಟೈಮ್ ಪಾಸ್. ನೆಕ್ಸ್ಟ್ ವಿಶೇಷ ಕೋಳಿ ಅಲ್ಲ? ಹುಂಜನ ಕೋಳಿನ? ಹುಂಜ. ಎಲ್ಲರ ಮನೇಲಿ ನಾಟಿ ಕೋಳಿ ಇರುತ್ತಲ್ಲ ಇಲ್ಲಿ ಆಲ್ಮೋಸ್ಟ್. ಇಲ್ಲದಿದ್ರು ತರ್ತಾರೆ ಈ ಟೈಮಲ್ಲಿ ಅಲ್ಲ? ಹೌದು. ಒಂದ್ಸಲ ಸುಟ್ಟಿಂಗ್ ತೆಗೆದ್ರೆ ನೀಟಾಗಿ ಹೋಗುತ್ತಲ್ಲ ಕೂದಲೆಲ್ಲ. ಕೆಲವರು ಬಿಸಿನೀರಲ್ಲಿ ಇದನ್ನ, ಬಿಸಿನೀರಿಂದ ಇದು ಒಳ್ಳೇದು. ಇದು ಒಳ್ಳೇದಾ? ಹೇಗೆ ಅಂದ್ರೆ ಬಿಸಿನೀರಿಗೆ ಹಾಕಿದ್ರೆ ಎಲ್ಲ ಈ ಗರಿ ಉಂಟಲ್ಲ, ಇದೆಲ್ಲ ರಸ ಬಿಟ್ಟು ಅದಕ್ಕೇನೆ ಅಂಟ್ಕೊಳ್ತದೆ. ಇದಾದ್ರೆ ಡ್ರೈ ಆಗಿ ತೆಗಿಬಹುದು. ಡ್ರೈ ಆಗಿ ತೆಗಿಬಹುದು ಅಷ್ಟೇ. ಎಷ್ಟು ಕೆಜಿ ಇತ್ತು ಬಾಬಾ ಇದು ಅಂದಾಜು? ಅಷ್ಟೇ, 1.5 kg. 1.5 kg. ಗಟ್ಟಿ ಮಾತ್ರ ಅಲ್ಲ? ಹೌದು. ಅಲ್ಲ, ನೀವೇನೋ ಒಂದು ಪದ್ಧತಿ ಬಗ್ಗೆ ಮಾತಾಡ್ತಿದ್ರಿ, ಅದೇನೋ? ಅಲ್ಲ, ಮುಂಚಿನ ದಿವಸ ಹೋಗಿ ಅದರ ಆಲೆಮರದ ಬುಡದ ಹತ್ರ ಹೋಗಿ ವೀಳ್ಯದೆಲ್ಲ ಮತ್ತೆ ಅಡಿಕೆ ಎಲ್ಲ ಇಟ್ಟು
ಹೇಳ್ಬೇಕಂತೆ, ನಾಳೆ ಬೆಳಿಗ್ಗೆ ಬರ್ತೇವೆ ಮದ್ದು ಕೊಡಿ ಅಂತ ಹೇಳ್ಬೇಕಂತೆ. ಹಾ 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 ಮತ್ತೆ ಮರು ದಿವಸ ಬೆಳಿಗ್ಗೆ ಹೋಗಿ ಮದ್ದು ತಗೊಂಡು ಬರುದಲ್ಲಿ ಹೋಗಿ ಕಲ್ಲಲ್ಲಿ ಗುದ್ಬೇಕು, ಕತ್ತಿ ಅದು ಕಬ್ಬಿನ ಅಂಶದೆಲ್ಲ ಮುಟ್ಬಾರ್ದು, ವಿಷ ಆಗ್ತದೆ. ಅದಕ್ಕೆ ಹಾ ಓ ಹಾಗೆ ಅಲ್ಲ. ವಿಷ ಆಗ್ತದೆ, ಕಲ್ಲಲ್ಲೇ ಗುದ್ದಿ ತರ್ಬೇಕು ನಾವು. ಹಾ 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 ಓಕೆ. ಹಾಗೆ ಇದು ಪದ್ಧತಿ ಇದೆ ಅಲ್ಲ. ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಅಲ್ವಾ ಎಲ್ಲ. ಹೌದಾ, ಈಗ ಹೋಗುದು ಮರು ದಿವಸ ಬೆಳಿಗ್ಗೆ ಹೋಗುದು, ಕಲ್ಲಲ್ಲಿ ಗುದ್ದಿ ಕತ್ತಲ್ಲಿ ತೆಗೆದು ಬರ್ತಾರೆ. ಅದು ಎಲೆ ಅಡಿಕೆ ಇಟ್ಟು ಹಿಂದಿನ ದಿನ ಆ ಮರಕ್ಕೆ ಹೇಳಿ ಬರೋದು ಯಾಕೆ ಅಂದ್ರೆ ಅದು ಒಂದು ಗೌರವ. ಹೌದು ಅಲ್ಲ. ಅದರಲ್ಲೇ ಒಂದು ಬರೋ ನುಡಿಗೆ ರಾವು ಒಂದು ಕೂಡ ದೈವ ಅದರಲ್ಲಿ ಕೂತೊಳ್ತದೆ, ರಾಹು ಗುಳಿಗ ಅಂತ ಎಲ್ಲ ಹಾ 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 ನಂಬಿಕೆ ಹೌದು. ಅಲ್ವಾ. ಒಂದ್ ಕಡೆ ನಂಬಿಕೆ, ಇನ್ನೊಂದ್ ಕಡೆ ಪ್ರಕೃತಿ ಕೊಡ್ತಿರೋ ಗೌರವ ಅಲ್ಲ. ಸುಮ್ನೆ ಹೋಗಿ ತಗೊಂಬರೋದ್ಕಿಂತ ಒಂದ್ ಪರ್ಮಿಷನ್ ಅಲ್ಲ. ಯಾಕಂದ್ರೆ ಅದಕ್ಕೂ ಒಂಥರ ಜೀವ ಇದೆ ಅನ್ನೋ ತರ ನಾವು ಭಾವಿಸ್ತೀವಿ. ತಗೊಳ್ಳೋದು ಒಂದೇ ಸಲ ಹೋಗಿ ಕಿತ್ಕೊಂಡ್ ಬರೋದಲ್ಲ ಅಲ್ಲ. ಚೆನ್ನಾಗಿದೆ ಇದು. ಓಕೆ, ಈಗ ಮೂರನೇ ಪದಾರ್ಥ ನಾವು ತಿಂತಾ ಇರೋದು ಏನು? ಮೆಂತೆ ಗಂಜಿ. ಹಾಲು ಕುಡಿದಾಗ ಉಷ್ಣ ಆಗ್ತದಲ್ಲ ಕೆಲವರಿಗೆ, ಮೆಂತೆ ಗಂಜಿ. ಓಹೋ, ಕರೆಕ್ಟ್. ಆ ಆಳೆ ಮರದ ಹಾಲು ಕುಡಿದಾಗ ಕೆಲವರಿಗೆ ಉಷ್ಣ ಆಗುತ್ತೆ ಅಂತ, ಸೊ ಆ ಕಾರಣಕ್ಕೆ ಮೆಂತೆ ಗಂಜಿ ಕೊಡ್ತಾರೆ. ಅವಾಗವಾಗ್ಲೇ ಬ್ಯಾಲೆನ್ಸ್ ಮಾಡ್ತಾ ಇದಾರಲ್ಲ. ಕಮಲಾಕ್ಷಿ ಏನಿದು? ಪೋರ್ಕ ಮತ್ತೆ ಹೌದಾ? ಕಮ್ಮಿ ಆಗುತ್ತೆ. ಮತ್ತೆ ನಿಮಗೇನಾದ್ರೂ ಗಿಲ್ಪು ಅದು ಇದು ಏನಾದ್ರೂ ಎಂತ ಕೊಡ್ಸಿಯಲ್ಲ? ಓಕೆ, ಈಗ ಬೇಡ. ಸರಿ ಅಮ್ಮ, ನೀವು ಎಂತ ಮಾಡೋದಿಲ್ಲಿ ನಂಗೆ ಹೇಳಿಲ್ಲ. ಓ, ಇದೀಗ ರೊಟ್ಟಿ ಮಾಡ್ತಾ ಇದ್ದೀರಾ. ಈ ರೊಟ್ಟಿ ಜೊತೆಗೆ ಕೋಳಿ. ಸೂಪರ್, ಒಳ್ಳೆ ಕಾಂಬಿನೇಷನ್. ಕಲ್ಲಿನ ಹಂಚಲ್ಲಿ ಅಕ್ಕಿ ರೊಟ್ಟಿ ರೆಡಿ ಮಾಡ್ತಾ ಇದ್ದೀರಾ. ಒಂದು ರೊಟ್ಟಿ ಆಗಕ್ಕೆ ಎಷ್ಟೊತ್ತು ಬೇಕಮ್ಮ? ಇದು ಒಂದು 15 ನಿಮಿಷ ಅಲ್ಲ. ಇದೆಲ್ಲ ಆಟಿ ಹಬ್ಬದ ವಿಶೇಷ ಅಲ್ಲ. ಬೇರೆ ಟೈಮಲ್ಲೂ ಮಾಡ್ತಾರೆ, ಬಟ್ ಇವತ್ತೊಂದಿನ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಜಾಲಿಯಲ್ಲಿ ತಿನ್ನೋದು. ಇದೇನಕ್ಕೆ ಹುರಿತಾ ಇದ್ದೀರಾ? ಅದು ಉಡಿ ಮಾಡ್ಲಿಕ್ಕೆ ಆಟಿಯಲ್ಲಿ ಆಟಿ ಪೊರಿ ಅಂತ ಹೇಳುದು ನಾವು. ಓಕೆ, ಆಟಿ ಹಬ್ಬಕ್ಕೆ ಮಾಡೋದ್ರಿಂದ ಆಟಿ ಹುಡಿ. ಏನೆಲ್ಲ ಹಾಕ್ತಿದ್ದೀರಾ ಅಕ್ಕ? ಅಕ್ಕಿ, ಗೇರು ಬೀಜ ಸುಟ್ಟದ್ದು, ಮತ್ತೆ ಹಲಸಿನ ಬೀಜ ಇದು ಸುಟ್ಟಿದ್ದೆ ನಿನ್ನೆ ರೆಡಿ ಮಾಡಿದ ಅಮ್ಮ, ಮತ್ತೆ ಬೆಲ್ಲ, ಮತ್ತೆ ಹರಳು. ಇದಕ್ಕೆ ಹರಳು ಅಂತ ಹೇಳದ. ಮತ್ತೆ ಎಳ್ಳು ಹಾಕ್ಬೇಕು ಬಿಳಿ. ಓಕೆ, ಮತ್ತೆ ಏಲಕ್ಕಿ. ಅಷ್ಟು ಹಾಕಿ ಅದು ಪುಡಿ ಮಾಡ್ತೀರಾ? ಸ್ವಲ್ಪ ತುಪ್ಪ ಹಾಕಿ ಪುರಿ. ಅದು ತೆಂಗಿನ ಇದು, ಹೌದು, ತೆಂಗಿನಕಾಯಿ ಹಾಕ್ತೀರಾ? ಓಕೆ. ಆಟಿ ಪೋರಿ. ಈಗ ಮುಂದಿನ ಕಾರ್ಯಕ್ರಮ ದೈವಕ್ಕೆ ಬಡಿಸೋದು. ಇವ್ರು ಹೋಗದಾ? ಓಕೆ. ಎಲ್ಲ ಪದಾರ್ಥ ತಗೋಬೇಕಾ? ಫುಲ್ ಪಾತ್ರೆನೆ ದೈವಕ್ಕೆ ಬಡಿಸಿ ಬರೋದು. ಹೇಗಿದೆ ನೋಡಿ ಇದು ಅಣಬೆ ತರಮ್ಮ. ಎಷ್ಟು ಚಂದ ಇದೆ. ಅಣಬೆ ತರ ಇದು. ಓ, ಎಣ್ಣೆನೂ ಇದೆಯಾ ಅದು? ಹೌದಾ? ಹೆಂಗಸರು ಹೋಗಂಗಿಲ್ಲ ಅಲ್ಲ ಆ ಕಡೆ. ನೀವು ಹೋಗ್ಬೋದಾ? ನಾನು ಹೋಗ್ಲಿಕ್ಕಿಲ್ವಾ? ಅನ್ನ ಅಗ್ಲೆ ಬುದ್ಧಿನ ಕೊರ್ದು ಜ್ಞಾನ ಶಕ್ತಿನ ಕೊರ್ಲು ಎಂಚ ಮಲ್ಪಡು ಅನ್ಪುಣ ಬುದ್ಧಿನ ಅಕ್ಲೆ ಕೊರ್ಲ ಪೋಯಿನಲ್ಪ ಬತ್ತನಲ್ಪ ಪೂರ ಕಂಜಿಗೆ ಐಕಂಜಿಗೆ ಕೋರಿಗೆ ಪಕ್ಷಿಗೆ ಪೂರ ಈ ಐನ ಕಾತ ನೋಡಾಗ್ಲೆ ಹೆಚ್ಚಿಗೆ ಎಂಕ್ಲೆ ಪಂಟದಾಲ ತೆರಿಪಿಗೆ ತಪ್ಪದಿತ್ತನ ಮಾಪಿ ಅನುಕೂಲ ಮಲ್ತನ ಅಡಿಗೆಡಾಡು ಇಟ್ಟಲ. ನೈಸ್, ಚೆನ್ನಾಗಿದೆ ಈ ಪ್ರಾರ್ಥನೆ ಆಕ್ಚುಲಿ. ಒಂದು ನಿಮಿಷ, ನೀವ್ಯಾಕೆ ಈ ಕಡೆ ತಿರುಗಿದ್ದೀರಾ ಎಲ್ಲರೂ? ಓ ಅಚ್ಚಾ, ಓಕೆ. ಚೆನ್ನಾಗಿದೆ. ಗರುಡಗತ್ತಲೆ ಒಂದೊಂದು ಯಾವುದು? ಮಲ್ಲ ಜಾತಿ ಇದಾ? ಗರುಡಗತ್ತಲೆ ಗಿಡ ನವಲು. ಏನಕ್ಕೆ ಉಪಯೋಗ ಅದು? ಹಾವು ಎಲ್ಲ ಕಚ್ಚಿದ್ರೆ ಇದಕ್ಕೆಲ್ಲ ಬೇಕಾಗ್ತದೆ. ಅದಕ್ಕೆ ಗರುಡ ಹೆಸರಿದೆ. ನಂಗೆ ನಿಜವಾಗ್ಲೂ ಒಂದು ಹೊಸ ಅನುಭವ. ಮುಂದೆ ಬರೋ ದಿನಗಳಲ್ಲಿ ಸ್ಪೆಷಲಿ ಆದಿವಾಸಿಗಳ ಹಬ್ಬಗಳನ್ನು ನಾವು ನೋಡಲೇಬೇಕು. ಆಟಿ ಹಬ್ಬ ತುಳುನಾಡಲ್ಲಿ ಕಾಮನ್ ಇದು, ಆದರೆ ನಮ್ಮ ಭಾರತದಲ್ಲಿ ತುಂಬ ಬೇರೆ ಬೇರೆ ರೀತಿಯ ಆದಿವಾಸಿಗಳಿದ್ದಾರೆ. ಅವರ ಹಬ್ಬಗಳನ್ನು ನೋಡಲೇಬೇಕು. ಮುಂದೆ ಬರೋ ದಿನಗಳಲ್ಲಿ
ನೋಡೋಣ ನಿಮ್ಮ ಮುಂದೆ ಆದಷ್ಟು ಬೇರೆ ಬೇರೆ ಸಂಪ್ರದಾಯಗಳನ್ನ ತರಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಅಮ್ಮ ಇನ್ನು ತುಂಬಾ ರೀತಿ ಬೆಳೆಯುವ ಮಕ್ಕಳಿಗೆ ಕೂಡ ಅದು ಗೊತ್ತಾಗಬೇಕು. ಆಮೇಲೆ ನಮ್ಮ ಭಾರತದಲ್ಲಿ ಏನು ಗೊತ್ತಮ್ಮ, ಒಂದೇ ರೀತಿ ಜನ ಇಲ್ಲ, ಬೇರೆ ಬೇರೆ ಜನ ಸೇರಿ ಭಾರತ ಆಗಿರೋದು. ಸೊ ಭಾರತನ ನೋಡ್ಬೇಕು, ತೋರಿಸ್ಬೇಕು. ಒಂದನ್ನೇ ಹಿಡ್ಕೊಂಡು ಕೂತ್ರೆ ಎಂತಮ್ಮ ಜೀವನ ಅಲ್ವಾ. ಆಟಿದ ಪೋರಿ ಅಲ್ಲ, ಆಟಿ ಹಬ್ಬಕ್ಕಂತಾನೆ ಸ್ಪೆಷಲ್ ಆಗಿ ರೆಡಿ ಆಗೋ ಪುಡಿ ಅದು. ಅಮ್ಮ ಅದೇ ರೊಟ್ಟಿನ ಇವಾಗ ಕಟ್ ಮಾಡ್ತಾರದಲ್ಲ. ಸರಿ, ಇನ್ನ ಊಟ ಮಾಡೋದು ನಾವೆಲ್ಲ. ಸಾಕು ಸಾಕು ಅಕ್ಕ, ಸಾಕು ಅಕ್ಕ, ಮತ್ತೆ ಬೇಕಾದ್ರೆ ಕೇಳ್ತೇನೆ. ಊಟ ಆಯ್ತು, ಗಮ್ಮತ್ ಊಟ ಆಯ್ತು. ಈಗ ನೆಕ್ಸ್ಟ್ ಆಟ ಆಡೋದು. ಅದು ಆಟಿ ಹಬ್ಬಕ್ಕೆ ಎಲ್ಲರೂ ಸೇರಿ ಆಡುವಂತ ಆಟ ಅಲ್ಲ, ಟೈಮ್ ಪಾಸಿಗೆ ಆಡ್ತಾ ಇದ್ರು. ಇವತ್ತೇ ಆಡ್ಬೇಕು. ಓ ಹೌದಾ, ಯಾಕಂದ್ರೆ ಮಳೆ ಬಿದ್ದಿದೆ, ಗದ್ದೆಲೆಲ್ಲ ಕೆಲಸ ಜೋರು ಇರುತ್ತೆ, ಅದಕ್ಕೋಸ್ಕರ ಅಲ್ವಾ. ಈ ಆಟಕ್ಕೆ ಏನ್ ಹೇಳ್ತಾರೆ, ಚಂಡೆ ಮನೆ ಅಂತಾರೆ. ಸೊ ಇದೆಲ್ಲ ಹಳೆ ಆಟಗಳು. ಮಳೆಗಾಲದಲ್ಲಿ ಬೇರೆ ಏನು ಕೆಲಸ ಇರ್ತಿರ್ಲಿಲ್ಲ, ಆಗ ಎಲ್ಲ ಜನ ಸೇರ್ಕೊಂಡು ಆಡೋರು ಇದನ್ನ ಅಲ್ವಾ, ಟೈಮ್ ಪಾಸಿಗೆ. ಸೊ ನೀವ್ ಯಾರಾದ್ರೂ ಆಟಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಾ? ಲೈಕ್ ಮಾಡಿ ಆಯ್ತಾ. ನಂಗೆ ಪರ್ಸನಲಿ ಇಷ್ಟ ಆಯ್ತು, ಯಾಕಂದ್ರೆ ಇವ್ರು ಪ್ರಕೃತಿ ಜೊತೆಗೆ ತುಂಬಾ ಕನೆಕ್ಟ್ ಆಗಿದ್ದಾರೆ. ಉಷಾ ಅಕ್ಕನ ಫ್ಯಾಮಿಲಿ ಇವರೆಲ್ಲರೂ ಆಕ್ಚುಲಿ ಮಲೆಕುಡಿಯ ಸಮುದಾಯದವರು. ಇವಾಗ್ಲೂ ಆ ಸಂಪ್ರದಾಯನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಬರೋ ದಿನಗಳಲ್ಲಿ ಹೆಚ್ಚೆಚ್ಚು ಟ್ರೈಬಲ್ಸ್ ಲೈಫ್ ನೋಡಬೇಕು. ಸೊ ಹಬ್ಬ ಮುಗಿತ್ತು, ಬ್ಲಾಗು ಮುಗಿಸೋಣ. ಓಕೆ, ಒಳ್ಳೇದಾಗ್ಲಿ. ವರ್ಷ ಪೂರ್ತಿ ಮತ್ತೊಂದು ವರ್ಷ ಮತ್ತೆ ಸಿಗೋಣ ಆಟಿ ಹಬ್ಬಕ್ಕೆ. ವರ್ಷ ಪೂರ್ತಿ ಈ ಕಷಾಯ ನಮ್ಮನ್ನು ಕಾಪಾಡಬೇಕು. ಇನ್ನೊಂದು ವರ್ಷ ಮತ್ತೆ ನಾಳ್ದು ಇನ್ನೊಮ್ಮೆ ಆಟಿ ಅಮಾವಾಸ್ಯೆ ಬರುವಾಗ ಅದೇ ಮುಂದಿನ ವರ್ಷ ಅಲ್ವಾ, ಆಗ ನೋಡೋಣ, ಮತ್ತೆ ಸಿಗೋಣ ಅಂತೆ. ಚಲೋ ಬಾಯ್. ಓಕೆ, ಆಟಿ ಹಬ್ಬ ಮುಗಿಸೋಣ, ಬ್ಲಾಗು ಮುಗಿಸೋಣ. ಬಾಯ್ ಬಾಯ್.